ಗುಡ್ ಈವ್ನಿಂಗ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಸೊ ಕುವೈತಲ್ಲಿ ಇವತ್ತು ಮಧ್ಯಾಹ್ನದಿಂದ ಫುಲ್ ಮಳೆ ಬರ್ತಾ ಇದೆ. ಹೊರಗಡೆ ನಿಂದ್ರಾಕಾಗ್ತಿಲ್ಲ, ಫುಲ್ ಟೆಂಪ್ರೇಚರ್ ಕೂಡ ಡೌನ್ ಆಗಿದೆ ಇವತ್ತು. ನಾನಂತರೂ ರೂಮ್ನಲ್ಲಿ ಬೆಚ್ಚಗೆ ಕುತ್ಕೊಂಡ್ಬಿಟ್ಟಿದ್ದೇನೆ ನೋಡ್ರಿ, ಹೀಟ್ರ್ ದಾಚ್ಕೊಂಡು. ಹುಡುಗರನ್ನ ಸ್ಕೂಲ್ದಿಂದ ಕರ್ಕೊಂಬಂದು ಮನೆಗೆ ಬಿಟ್ಟೆ. ಸೊ ಇವತ್ತು ನಾನು ನಮ್ಮ ಇಂಡಿಯನ್ ಬ್ರದರ್ಸ್ಗೆ ಕುವೈತಿಗೆ ಹೊಸದಾಗಿ ಯಾರು ಬರ್ಬೇಕಂತಿರ್ತಾರಲ್ಲ ಅವ್ರ ಸಲುವಾಗಿ ಮೇನ್ ಒಂದು 4 ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಹೇಳ್ಬೇಕಂತಿದ್ದೀನಿ. ಸೊ ಅದೇನಪ್ಪ ಅಂದರೆ, ಫಸ್ಟ್ ಫ್ಯಾಕ್ಟ್, ಕುವೈತಲ್ಲಿ ಲಾಸ್ ಅಂದರೆ ಇದು ಕಾನೂನುಗಳು ಅಂತಾರಲ್ಲ, ಸೊ ತುಂಬ ಸ್ಟ್ರಿಕ್ಟ್ ಇರ್ತಾವೆ. ಸೊ ನೀವು ಸ್ಮಾಲ್ ಮಿಸ್ಟೇಕ್ ಮಾಡಿರಿ, ಬಿಗ್ ಮಿಸ್ಟೇಕ್ ಮಾಡಿರಿ, ನಮ್ಮ ಇಂಡಿಯಾ ಥರ ಅಲ್ಲ. ಇಲ್ಲಿ ನೀವು ಸ್ಮಾಲ್ ಮಿಸ್ಟೇಕ್ ಮಾಡಿದ್ರೆ ಕೂಡ ನಿಮಗೆ ಪನಿಷ್ಮೆಂಟ್ ತುಂಬಾ ಡೇಂಜರ್ ಆಗಿರುತ್ತೆ, ಮತ್ತು ಬಿಗ್ ಮಿಸ್ಟೇಕ್ ಮಾಡಿದ್ರೆ ಕೂಡ ಪನಿಷ್ಮೆಂಟ್ ತುಂಬಾ ಡೇಂಜರ್ ಆಗಿರುತ್ತೆ. ಸೊ ಇಲ್ಲಿ ನಾವು ನಮ್ಮ ಫ್ಯಾಮ್ಲಿನ ಬಿಟ್ಟು ದೂರ ಬಂದು ಇರಾಕತ್ತೀವಿ ಅಂದರೆ ನಮ್ಮ ಫ್ಯಾಮ್ಲಿಗೋಸ್ಕರ ನಾವು ಮಾಡ್ತಿರ್ತೀವಿ. ಸೊ ಏನು ತಪ್ಪದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಚಲೋ ತಂಗಿರಬೇಕು, ಯಾವುದು ರೂಲ್ಸ್ನ ಬ್ರೇಕ್ ಮಾಡಬಾರ್ದು. ಗೌರ್ಮೆಂಟ್ ರೂಲ್ಸ್ ಏನಿದೆ ಅದು ಕಂಪಲ್ಸರಿ ಫಾಲೋ ಮಾಡಲೇಬೇಕು. ಸೊ ಸೆಕೆಂಡ್ ಇನ್ನೊಂದು ವಿಷಯ ಏನಂದರೆ, ನಾನು ಲಾಸ್ಟ್ ವೀಡಿಯೋದಲ್ಲಿ ಕೂಡ ಹೇಳಿದೆ, ನಾನು ನಿಮ್ಗೆ ಇನ್ನೊಂದು ಸಲ ಹೇಳ್ತಿದ್ದೀನಿ. ಸೊ ವೀಸಾ ಸಿಕ್ಕ ತಕ್ಷಣ ನೀವು ಡೈರೆಕ್ಟ್ ಬರೋಕ್ಕೆ ಹೋಗ್ಬೇಡ್ರಿ. ಸ್ಪಾನ್ಸರ್ ಏನದಾರಲ್ಲ, ಸ್ಪಾನ್ಸರ್ ಹತ್ರ ಅವ್ರ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಅವ್ರ ಜೊತೆ ಮಾತಾಡ್ಕೊಳ್ರಿ. ನಿಮ್ದು ಕಾಂಟ್ರಾಕ್ಟ್ ಪೇಪರ್ ಅಂದರೆ ಅಗ್ರಿಮೆಂಟ್ ಪೇಪರ್ ಬರ್ತೈತಿ. ಈಗ ಆಫರ್ ಲೆಟರ್ ಬರ್ತಾವಲ್ಲ, ಆ ಆಫರ್ ಲೆಟರ್ದಾಗ ನಿಮ್ಮ ಸ್ಪಾನ್ಸರ್ ಸೈನ್ ಮಾಡಿರಬೇಕು. ನಿಮ್ಮ ಸ್ಯಾಲ್ರಿ ಇಷ್ಟು ಅಂತ ಮೆನ್ಷನ್ ಮಾಡಿರಬೇಕು. ಇಷ್ಟು 1 ಇಯರ್ ಅಥವಾ 2 ಇಯರ್ ಆದ ತಕ್ಷಣ ನಿಮ್ದು ಇಷ್ಟು ಹೈಕ್ ಬರ್ತೈತಿ, ಸ್ಯಾಲ್ರಿ ಒಳಗೆ ಹೈಕ್ ಕೊಡ್ತೀವಿ, ಮತ್ತು ನಿಮ್ಮ ಫುಡ್ ಅಕೊಮಿಡೇಷನ್ ಇವೆಲ್ಲ ಪೇಪರ್ ಒಳಗೆ, ಅದು ಅಗ್ರಿಮೆಂಟ್ ಒಳಗೆ ಮೆನ್ಷನ್ ಇರಬೇಕು. ಅದನ್ನೆಲ್ಲ ಕನ್ಫರ್ಮ್ ಮಾಡಿಕೊಂಡು ಚಲೋ ಸರಿತಂಗೆ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಬರ್ರಿ. ಮತ್ತು ಮೂರನೇದು ಬಂದ ಕೂಡಲೇ ವೆದರ್. ಈಗ ನೋಡ್ತಿರ್ಬೇಕು ನೀವು, ವಿಂಟರ್ ಸೀಸನ್ ಸ್ಟಾರ್ಟ್ ಆಗೈತಿ. ನಾನು ಬಂದುಬಿಟ್ಟು ಸಿಟಿ ಹೊರಗಡೆ ತಾನೆ, ಸಿಟಿ ಒಳಗಡೆ ಭಾಳ ಅಂದ್ರೆ 10-11 ಡಿಗ್ರಿ ಸೆಲ್ಸಿಯಸ್ ಐತಿ. ನಾನು ಸಿಟಿ ಬಂದು ಹೊರಗಡೆ ಇದ್ದೇನೆ. ಸೊ ನನ್ನ ಈ ಕಡೆ ಈ ಏರಿಯಾದಲ್ಲಿ ಒಂದು ಅರೌಂಡ್ 8 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಐತಿ. ಸೊ ಬಿಸಿಲು ಬಂತಂದರೆ 50 ಡಿಗ್ರಿ ಸೆಲ್ಸಿಯಸ್ ಮಟನೂ ಹೋಗುತ್ತೆ. ಸೊ ಟೆಂಪರೇಚರ್ ನಮ್ಮ ಇಂಡಿಯಾದಲ್ಲಿ ವೆದರ್ ತುಂಬ ಡಿಫ್ರೆಂಟು, ಕುವೈತಲ್ಲಿ ವೆದರ್ ಬಂದುಬಿಟ್ಟು ತುಂಬ ಡಿಫ್ರೆಂಟು. ಸೊ ಎಲ್ಲ ರೀತಿಯ ವೆದರಲ್ಲಿ ಅಡ್ಜಸ್ಟ್ ಆಗಬೇಕು, ನೀವು ಆ ರೀತಿ ರೆಡಿ ಇರಬೇಕು. 4ನೇದು ಬಂದುಬಿಟ್ಟು ಕಲ್ಚರ್. ನಮ್ಮ ಕಡೆ ಬಂದುಬಿಟ್ಟು ಕಲ್ಚರ್ ಬೇರೆ. ನಮ್ಮ ಕಡೆ ಎಲ್ಲ ಕಲ್ಚರ್ದು ಇಂಡಿಯಾದಲ್ಲಿ ಎಲ್ಲ ಕಲ್ಚರ್ ಪಬ್ಲಿಕ್ ಇರ್ತಾರೆ, ಜನ ಇದ್ದಾರೆ. ಬಟ್ ಇಲ್ಲಿ ಬಂದುಬಿಟ್ಟು ಇವ್ರ ಕಲ್ಚರನ್ನು ಬೇರೆ, ಇವ್ರ ಡ್ರೆಸ್ ಕೋಡನ್ನು ಬೇರೆ. ನಮ್ಗೆ ಯಾವ ಥರ ಬೇಕು ಆ ಥರ ಡ್ರೆಸ್ಸಿಂಗ್ ಮಾಡಿಕೊಂಡು ನಾವು ಹೊರಗಡೆ ಅಡ್ಡಾಡಕ್ಕೆ ಹೋಗ್ತಾನಂದರೆ ಆಗಲ್ಲ. ಇಲ್ಲಿ ಪಬ್ಲಿಕ್ ಬಿಹೇವಿಯರ್ ಭಾಳ ಇಂಪಾರ್ಟೆಂಟ್. ನೀವು ಏನು ಆ್ಯಕ್ಷನ್ ಮಾಡ್ತೀರಿ, ನಿಮ್ಮ ಆ್ಯಕ್ಷನ್ ಒಳಗೆ ಒಂಚೂರು ಏನಾದರೂ ಸಣ್ಣ ತಪ್ಪಿತ್ತಂದ್ರೂ ಸಿಕ್ಬಿದ್ರಂದರೆ ನಿಮಗೆ ಸೀದಾ ಜೈಲ್ಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ಏನು ಮಾಡಿದ್ರು ಕೂಡ ತುಂಬ ಯೋಚನೆ ಮಾಡಬೇಕಾಗಿರುತ್ತೆ. ನಾವು ದೇಶ ಬಂದಿರ್ತೀವಿ, ಫ್ಯಾಮಿಲಿ ಬಿಟ್ಟು ಬಂದಿರ್ತೀವಿ. ಸೊ ಚಲೋ ತಂಗೆ ಕೆಲಸ ಮಾಡ್ಕೊಂಡು ನಮ್ದು ಏನೈತಿ ಮುಗಿಸ್ಕೊಂಡು ಗಪ್ಪ ಮನೆಗೆ ಬಂದುಬಿಡೋದು, ಅಷ್ಟೇ ಕೆಲಸ. ಸೊ ಇದು ವಿಷಯಗಳು ನಿಮಗೆ ಹೆಲ್ಪ್ಫುಲ್ ಅನಿಸ್ತಂದರೆ ಪ್ಲೀಸ್ ನಂಗೆ ಕಮೆಂಟ್ ಮೂಲಕ ತಿಳಿಸ್ಕೊಡ್ರಿ. ಸೊ ನಾನು ಇದೇ ಥರ ನಿಮ್ಗೆ ಕನ್ನಡದಲ್ಲಿ ಕುವೈತಿನ ಲೈಫ್ ಬಗ್ಗೆ, ಕುವೈತ್ ಒಳಗೆ ಹೇಗಿರಬೇಕು ಇದ್ರ ಬಗ್ಗೆ ಎಲ್ಲ ನಾನು ತಿಳಿಸ್ಕೊಡ್ತಾ ಇರ್ತೀನಿ. ಸೊ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡ್ತಾ ಬರ್ರಿ, ಕಮೆಂಟ್ ಒಳಗೆ ತಿಳಿಸ್ಕೊಡ್ತು ಬರ್ರಿ ನನ್ನ ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ. ನಿಮಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.